ಒಂದು కూర్చోమన్న ಬಳಿ ಬಳಿಗಾಯಲೈ ಮನ್ನವ ದೇವ ಚಿತ್ತಗಣಿಗೆ ಸುತ್ತಗನೆಂದಲ ಕಡದಿಂದ ಮಗ್ಗನೆಂದಲಗೆ ಮಾದದ್ದಲಂಗಳಗ ವಂದಿಸಬಲ್ಲುವ ಭೂಷಿರಾಗ್ರಗಣ್ಣ ಉತ್ತಮರ ಮಕ್ಕಳಾಗಿ ಮಾರಿ ಬಂದರೆ ಮಂದಿಯ ಕಾಟ, ಸುಮ್ಮನೆ ಕುಂದರೆ ತಂದೆಯ ತಾಯಿಯ ಕಾಟ, ಬೀದಿಯಲ್ಲಿ ಓಡಾಡಿದ್ರೆ ಬೀದಿ ನಾಯಿಗಳ ಕಾಟ, ಮೂಲೆಯಲ್ಲಿ ಮಲಗಿದ ಸೊಳ್ಳೆಗಳ ಕಾಟ, ಇಂತಹ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೇವ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡುತ್ತವ ಕೊಟ್ಟ ಸಾಲುಕೊಂಡು ಕರೆಯುತ್ತಾರ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ದೇವ ಶ್ರೀಮದ್ ಬ್ರಹ್ಮಾಂಡ ಮಂಡಪ ಬಂಧನದ ಮಂಡಲೀಕರಿಗೆ ತತ್ವಿಂಬಾದಿಸಿ ಸುಪ್ರಸಿದ್ಧರ ನರ್ಪದಿಷ್ಟ ಭಾವಿತನಂದನಸಿ ರಾಮಧಾನ ವೇದ ದಂಡಾಪಾಲಗಳ ಪಾಂಡು ಸಂಜಾತನಾದ ಹತ್ತುನಗ ಧನುರ್ವಿದ್ಯ ಎಂಬೋದಿಸಿ ನುಡಿದ ವಾಕ್ಷರಮ್ಮ ನಡೆಸಿದೆ ಎಲೈ ಸಾರಥಿ ಜಗತ್ಪಂಡಲ ಜೋಟನಾದಗಳ ಬಡದ ಪ್ರಾರ್ಥನ ಗಡಗಿಂದ ಕಡುಮೂರ್ಖನಾದ ದ್ರುಪದರಾಜನು ಹಿಡಿದು ತರಿಸಿ ಎಲದಿಂದ ಎನ್ನಯ ಮಂಥದ ಕಾಲುಗ ವಿಧಿಸಿ ದಕ್ಷಿಣ ನಿಂದಿದ ಸರ್ವಶಸ್ತ್ರಾಸ್ತ್ರಗಳ ಪಡೆದರ ಬದುರು ತೀರ ಶತಶೋಧ ರಕ್ಷಕ ಗುರುಕುಲ ಚಕ್ರವರ್ತಿ ದೌರವೇಂದ್ರನು ನೇಮಿಸಿದ ಗುರು ಸರ್ವ ಸೈನ್ಯಾಧಿಪತಿ ಪಂಡಿತರಿಗೂ ಭಕ್ತಿ ಸಂಗಣಿಸಿದ ಮುನಿಶೇತನಾದ ವರತ್ಮಗನ ವೀರ ಸಂಭೂತ ಹತಳಿತಗಲು ಪರಾಕ್ರಮ ವಿಕ್ರಮದ ಕ್ರಮ ನೀತಿ ಕೋಪಿತ ಸುಗುಣ ಚತುರ್ವೇದಾಂಗಲೋ ಶ್ರೇಷ್ಠವಾದ ಬ್ರಹ್ಮಣ ಪರಗಾಯ ಪ್ರವೇಶ ನಿತ್ಯದುರೀಣ ಭೂಮಂಡಲದೋ ಮಂಡಲಾಧಿಪನ ಗಡಗಿಂದ ಪಕ್ಕವನ್ನು ಕೈಕೊಂಡು ಚೆಂಡಪ್ಪರ ದಂಡವು ದಂಡ ಮುಂಗೊಂಡ ಹೊಂಡಲದವರೆವ ಹರಿಬಡರಮ್ಮ ಪ್ರಚಂಡ ಮಸ್ತಕ ಮಣಿ ಕರ್ಣಾದಿ ಶಸ್ತ್ರಾದಿತರೊಡಗ ಸಿಟ್ಟಲೆಂದರಿಗಿವ ಆಸ್ತಿನಾವತಿ ಗಂಡ ಪರಿಪಾಲಿಸುವ ದುರ್ಯೋಧನ ಸಾಮ್ರಾಜ್ಯನಾಥನಿಗ ಪ್ರವೀಣ ದ್ರೋಣ್ ಕ್ಷತ್ರಿಯ ಗುರುವರ್ಗ ದ್ರೋಣಾಚಾರ್ಯನೆಂದು ಜೈಭೇರಿಯನ್ನು ಒಡಸುವಂಧವನಾಗು ಸಾರಥೆ ಸಾರಮಂಧಮತೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯಕ್ತವಾದ ಭಕ್ತದ್ಭುತ ಭಕ್ತಮಣಿ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಜಗದ್ಗದಿಪಕುರೀಟ ರತ್ನಮಣಿ ಜಪುಜಪತೀರ್ಥಗಳಿಂದ ಶೋಭೀಪ ಕಟಮರ ನಗರಾದೀಪ ಲೋನದಲ್ಲಿ ನಿಜ ಭುಜ ಬೀಜ ಪ್ರಕಂಪಿತ ಚತುರ್ಧಜ ಭುವನ ಸೂರ್ಯವರಣ್ಯಲಾದ ಶ್ವೇತಶೇಖರಾದೀಪ
ಸೋಮದನ ಸೋಮಕುಲದ ದೀಪ ಮಾನದನ ಭೂಪ ಇಲ್ಲದ ಪರಿಣವಾಯಿತು ಸಾರಥಿಗೆ ಸಂಶುರಂತಾಗಲಿ ದೇವ ಮಾಡಿದರೆ ಸುಯೋಧನ ಯುದ್ಧ ಮಂಡಲದಲ್ಲಿ ಹದಿಯನ್ನೇನೆ ಧರ್ಮಕರಾದರೆ ನಿಮ್ಮನ್ನು ನಂಬಿದಕ್ಕೆ ಎಮ್ಮನ್ನು ಮೋಸ ಮಾಡಿ ಸಂಗ್ರಾಮದಲ್ಲಿ ಕೈವಶನಾದ ಧರ್ಮಕನನ್ನು ಸುಮ್ಮನೆ ಬಿಟ್ಟುಕೊಳ್ಳಿದರೆ ಸ್ವಾಮಿ ನೋಡರೆ ಸೇನಾಧಿಕರಾಗಿ ನೀವಿದ್ದು ನಮ್ಮ ಸೈನ್ಯವೆಲ್ಲ ಯಮಪುರಿಗೆ ಹದಿಯಮ್ಮಿಡಿಸಿದರೆ ನಿಮ್ಮ ಮರ್ಮವೇನು ತಿಳಿಯಲಿ ದ್ರೋಣ ನಿನ್ನಲ್ಲಿರುವುದು ಗುಣ ಸಂಬಂಧನಾದ ಸುಯೋಧನ ಪರಮಗರಿದಕ್ಕರ ಮಣಿದ ಗರುಡನು ಸುತಪತಿಂತೆ ಉಂಡರೀಕಾಕ್ಷನಾದ ಕೃಷ್ಣರಾಯನ ಹಂತ ಕಡನದಂಡ ಕವಚದ ಸರವನು ಶತ್ರುಗಳ ಬಾಣದ ಭಯವುಂಟ ಸುಯೋಧನ ನಿನ್ನ ದಿನದ ಮಂಡಲದಾಗಿ ಮಲಮತಿಗುತನಾದ ಧರ್ಮಜನ ಕೈಸದ ಹಿಡಿಯುವ ಸಮಯದ ಮೂರಹರನ ಮೈದುನನಾದ ಅರ್ಜುನನು ಮುಕ್ತ ಕರದುಟ ಕನಕನಾಗಿ ಎಲೈ ಸುಯೋಧನ ಸಮರಾಂಗಣದಲ್ಲಿ ಸಂಭ್ರಮಾಂಗಿತನಾದ ಪಾರ್ಥನನ್ನು ಜಯಿಸುವುದು ಸಾಕ್ಷಾತ್ ಹೊಂದಿದಾಕ್ಷಣಗಾದರೂ ಅಸಾಧ್ಯವಾಗುವುದು ಆಗುವ ಸುಯೋಧನ ಬಂಧದ ಕಾಳಗದಲ್ಲಿ ಇಂದ್ರ ಸಂಘಾತನಾದ ಪಾರ್ಥನು ಧರ್ಮಜನ ಸಮೀಪಕ್ಕೆ ಬಂದ ಕಾರಣ ನಾವೇ ಮಂದವಾಕ್ಯರಾದೆ ಈ ಸಮಯದಲ್ಲಿ ನೀನೇ ಒಂದು ಇಂಥ ನಿಷ್ಠೂರದ ನುಡಿಯನ್ನು ಆಡಬಹುದೇ ಸುಯೋಧನ ಯಾಕಟ್ಟಾಡುವುದಿಂತ ಕಠಿಣದ ವಚನ ಹಿಮಕಿರಣ ಪ್ರಾಯನಾದ ಸೂರ್ಯನಂದನ ಎನ್ನ ಸದ್ಭಾಗ್ಯವನ್ನು